ಕುಡಿದ ಮತ್ತಿನಲ್ಲಿ ಪ್ರಾಣ ಸ್ನೇಹಿತರ ಪ್ರಾಣವನ್ನೇ ತೆಗೆದ ಸಚಿನ್ ತಾನು ಬಚಾವಾಗೋಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಆದ್ರೆ ಆ ಪ್ಲಾನ್ ಉಲ್ಟಾ ಹೊಡೆದು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಏನದು ಪ್ಲಾನ್ ನೀವೇ ನೋಡಿ. ಸುಮಿತ್ ಮತ್ತು ಶಿವಕುಮಾರ್ನನ್ನ ಹತ್ಯೆ ಮಾಡಿದ ಪಾತಕಿ ಸಚಿನ್ ಅಂದು ರಾತ್ರೋರಾತ್ರಿ ಸುಮಿತ್ ಮನೆಯಿಂದ ಜಾಗ ಖಾಲಿ ಮಾಡಿದ್ದಾಗತ್ತೆ. ಇನ್ನು ಬೆಳ್ಳಂಬೆಳಗ್ಗೆ ಸುಮಿತ್ ಮನೆಯ ಕಿಟಕಿಯಿಂದ ಬರೋ ಹೊಗೆಯನ್ನ ಕಂಡ ಅಕ್ಕಪಕ್ಕದವರು ಸುಮಿತ್ನ ಅಣ್ಣನಿಗೆ ಫೋನ್ ಮಾಡಿ ವಿಷಯ ಮುಟ್ಟಿಸ್ತಾರೆ. ಬಂದ ತಕ್ಷಣ ಜರಾಬಾದಲ್ಲಿ ನನಗೆ ಫೋನ್ ಬಂತು. ನಮ್ಮ ಅತ್ತವ್ರು ಫೋನ್ ಮಾಡಿ ನಿಮ್ಮ ಮನೆಗೆ ಬೆಂಕಿ ಎತ್ತಿದೆ, ನಿಮ್ಮ ಬ್ರದರ್ ಅದರಂತ ಒಳಗೆ ಅಂತ ಹಂಗೆ ಬಂದ ತಕ್ಷಣ ನಂದು ನಮ್ಮ ಫ್ರೆಂಡ್ ಒಬ್ರಿಗೆ ಫೋನ್ ಮಾಡಿ ಸ್ವಲ್ಪ ಬಂದು ಹೋಗಪ್ಪ ಅಂತ ಹೇಳಿ ನಾವು ಒಂದು 15 ಮಿನಿಟ್ಸ್ ದೂರ ಇದ್ದೀವಿ ನಾವು. ವಿಷಯ ತಿಳಿತಿದ್ದ ಹಾಗೆ ಗಾಬರಿಯಾದ ಸುಮಿತ್ನ ಅಣ್ಣ ಮನೆ ಹತ್ತಿರ ಹೋಗಿ ಸ್ವಲ್ಪ ಏನಾಗಿದೆ ನೋಡಿ ಅಂತ ಪಕ್ಕದ ಮನೆಯವರ ಹತ್ತಿರ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಬಂದ ತಕ್ಷಣ ನನಗೆ ಒಂದು ಕಾಲ್ ಬಂತು, ನಮ್ಮ ಬ್ರದರ್ ಡೆತ್ ಆಗಿದೆ ಅಂತೇಳಿ. ಪೊಲೀಸರ ಕಾಲ್ ಮಾಡಿ ಬಂದು ನೋಡಿದ್ರೆ ಬಾಡಿ ಇಲ್ಲ, ಹೊರಗಡೆ ಹಾಲಲ್ಲಿ ಇತ್ತು, ಫುಲ್ ಸುಟ್ಟಿತ್ತು, ಮೈ ಮೇಲೆಲ್ಲ ಬರ ಇದಾವ್ರಿ ಹೊಡೆದಿದ್ದು. ಹಾಗೆ ಪಕ್ಕದ ಮನೆಯವರು ಕೂಡ ಸುಮಿತ್ ಮನೆ ಹತ್ತಿರ ಬಂದು ಕಿಟಕಿಯಿಂದ ಇಣುಕಿ ನೋಡ್ತಾರಷ್ಟೇ ಕಣ್ರಿ. ಆಗಲೇ ಆ ಭಯಾನಕ ದೃಶ್ಯ ಆ ಜನರಿಗೆ ಕಂಡಿತ್ತು. ಸುಮಿತ್ನ ಸಾವಿನ ಸುದ್ದಿ ಕೇಳ್ತಿದ್ದ ಹಾಗೆ ಅವರ ಅಣ್ಣ ಬೆಂಗಳೂರಿನಿಂದ ಧಾವಿಸಿ ಬರ್ತಾರೆ. ಅಷ್ಟರಲ್ಲಾಗಲೇ ಅಕ್ಕಪಕ್ಕದ ಮನೆಯವರು ಮಾರ್ಕೆಟ್ ಪೊಲೀಸ್ ಠಾಣೆಗೆ ವಿಷಯ ಮುಟ್ಟಿಸಿರ್ತಾರೆ. ಇವತ್ತು ಬೆಳಿಗ್ಗೆ ನ್ಯೂ ಟೌನ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸ್ಟೇಡಿಯಂ ಪಕ್ಕದಲ್ಲಿ ಒಂದು ಇನ್ಫಾರ್ಮೇಶನ್ ಬಂತು. ಇಮಿಡಿಯೇಟ್ಲಿ CPI PSI ಅಲ್ಲಿ ಹೋದಾಗ ಸುಮಿತ್ ಆ್ಯಂಡ್ ಶಿವಕುಮಾರ್ ಇವರದು ಕೊಲೆ ಮಾಡಿ ಆಮೇಲೆ ಇವ್ರಿಗೆ ಬೆಂಕಿ ಹಚ್ಚಿದ್ದಾರೆ. ಇಮಿಡಿಯೇಟ್ಲಿ ಎಲ್ಲ ನಾನು ಕೂಡ ಹೋಗಿ APSL ಟೀಮ್ಗೆ ಕರೆದು ಎಲ್ಲ ಇದನ್ನು ನೋಡಿದ್ದೀನಿ. ಸೊ ವಿ ಗಾಟ್ ಸಮ್ ಇನ್ಫಾರ್ಮೇಶನ್. ಈಗ ನಮ್ಮದು ಟೀಮ್ ನ್ಯೂ ಟೌನ್ PSI ನೇತೃತ್ವದಲ್ಲಿ ಒಂದು ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ವಿಲ್ ಟ್ರೈ ಟು. ಹಾಗೆ ವಿಷಯ ತಿಳಿದಿದ್ದ ಹಾಗೆ PSI ಶಿವಕುಮಾರ್, ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ಸಮೇತ ಸುಮಿತ್ ಮನೆ ಹತ್ತಿರ ಬರ್ತಾರೆ. ಹಾಗೆ ಪೊಲೀಸರು ಬಂದ ಮೇಲಷ್ಟೇ ಗೊತ್ತಾಗಿತ್ತು ಅಲ್ಲಿ ಕೊಲೆಯಾಗಿರುವುದು ಸುಮಿತ್ ಮಾತ್ರವಲ್ಲ, ಜೊತೆಯಲ್ಲಿದ್ದ ಸ್ನೇಹಿತ ಶಿವಕುಮಾರ್ ಕೂಡ ಅಂತ. ಸುಮಿತ್ದು ಏಜ್ 28 ಇಯರ್ಸ್ ಅಂಡ್ ಶಿವಕುಮಾರ್ 28 to 30 ಇಯರ್ಸ್. ಶಿವಕುಮಾರ್ದು ಐಡೆಂಟಿಟಿ ಆಗ್ತಾ ಇಲ್ಲ ಬೆಳಿಗ್ಗೆ. ಆಮೇಲೆ ಮೊಬೈಲ್ ನೋಡಿ ಇಮಿಡಿಯೇಟ್ಲಿ ಕನ್ಫರ್ಮ್ ಇದು ಶಿವಕುಮಾರ್ದು ಇದೆ. ಪ್ರಕರಣ ದಾಖಲಿಸಿಕೊಂಡ ಮಾರ್ಕೆಟ್ ಸ್ಟೇಷನ್ ಪೊಲೀಸರು ಆರೋಪಿಯ ಪತ್ತೆಗೆ ತಕ್ಷಣ ಒಂದು ತಂಡವನ್ನ ರೆಡಿ ಮಾಡ್ತಾರೆ. ವಿವಿಧ ಕೋನಗಳಿಂದ ತನಿಖೆ ಶುರು ಮಾಡ್ತಾರೆ. ನೋಡ್ತಾ ಇದ್ರು, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. ನಾವು ಡೆಫಿನೆಟ್ಲಿ ವಿಲ್ ಗಿವ್ ಸಮ್ ಕ್ಲೂ ಇನ್ ನೆಕ್ಸ್ಟ್ 24 hours or 48 hours, 100%. ಹಾಗೆ ತನಿಖೆ ಶುರು ಮಾಡಿದ PSI ಶಿವಕುಮಾರ್ ಮನೆಯ ಮುಂದೆ ಖಾಲಿ ಬಿದ್ದಿದ್ದ ಶೆಡ್ ಅನ್ನು ಸರ್ಚ್ ಮಾಡ್ತಾರೆ. ಆಗಲೇ ಅಲ್ಲಿ 20ಕ್ಕೂ ಹೆಚ್ಚು ಬಿಯರ್ ಬಾಟಲಿಗಳು ಕಂಡು ಬಂದಿತ್ತು.
ಅಲ್ಲಿಗೆ ಇದು ಪಾರ್ಟಿ ಮಾಡೋಕೆ ಬಂದ ಸ್ನೇಹಿತರಿಗೇನು ಎಡವಟ್ಟು ಮಾಡಿಕೊಂಡಿದ್ದಾರೆ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ. ಕೂಡಲೇ ಅವರನ್ನ ಪತ್ತೆ ಹಚ್ಚಿದ್ರೆ ಕೊಲೆ ಪಾತಕಿ ಯಾರು ಅನ್ನೋದು ಗೊತ್ತಾಗುತ್ತೆ ಅಂತ ಪೊಲೀಸರು ಸುಮಿತ್ ಮತ್ತು ಶಿವಕುಮಾರ್ ಮೊಬೈಲ್ ನಂಬರ್ ಅನ್ನ ಪಡಿತಾರೆ. ಹಾಗೆ ವಶಕ್ಕೆ ಪಡೆದ ಮೊಬೈಲ್ಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬಾರಿ ಫೋನ್ ಹೋಗಿದೆ ಕಾಲ್ ಲಿಸ್ಟ್ ಅನ್ನ ಸರ್ಚ್ ಮಾಡ್ತಾರೆ. ಆಗಲೇ ನೋಡಿ ಈ ಸುಮಿತ್ ಮೊಬೈಲ್ನಿಂದ ರಮೇಶನಿಗೆ ಕರೆ ಹೋಗಿತ್ತು. ತಕ್ಷಣ ಆ ರಮೇಶನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸುತ್ತಾರೆ. ರಮೇಶನನ್ನ ವಿಚಾರಣೆ ಮಾಡ್ತಿದ್ದ ಹಾಗೆ ಅವತ್ತು ಪಾರ್ಟಿಯಲ್ಲಿ ಯಾರ್ಯಾರಿದ್ರು, ಅಲ್ಲಿ ಏನೇನಾಯ್ತು ಅನ್ನೋದು ವಿವರವಾಗಿ ಗೊತ್ತಾಗುತ್ತೆ. ರಮೇಶ ಕೊಟ್ಟ ಮಾಹಿತಿ ಆಧಾರದ ಮೇಲೆ ಮತ್ತೊಬ್ಬ ಸ್ನೇಹಿತ ಪ್ರಶಾಂತ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ. ಆದ್ರೆ ಅವರಿಬ್ಬರು ಕೊಲೆಗಾರರಲ್ಲ ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಎಸ್, ಡಬಲ್ ಮರ್ಡರ್ ಕೇಸಿನ ಬೆನ್ನು ಹತ್ತಿದ ಪೊಲೀಸರಿಗೆ ಹಂತಕನನ್ನ ಪತ್ತೆ ಹಚ್ಚೋಕೆ ಹೆಚ್ಚು ಸಮಯ ಬೇಕಾಗೋಲ್ಲ. ಯಾಕಂದ್ರೆ ಅಂದು ರಾತ್ರಿ ಪಾರ್ಟಿ ಮಾಡಿ ಮನೆಗೆ ಹೋಗಿದ್ದ ಇನ್ನಿಬ್ಬರು ಗೆಳೆಯರು ಆ ರಾತ್ರಿ ಪಾರ್ಟಿಗೆ ಸಾಕ್ಷಿಯಾಗಿದ್ರು. ಇದ್ದ 5ರಲ್ಲಿ 2 ಕೊಲೆಯಾದ್ರೆ ಇನ್ನಿಬ್ಬರು ಕೊಲೆಗಾರರಲ್ಲ ಅನ್ನೋದು ಗೊತ್ತಾಗಿತ್ತು. ಇನ್ನುಳಿದಿದ್ದು ಸಚಿನ್. ಆತ ಪೊಲೀಸರ ಬಲೆಗೆ ಬಿದ್ದಿದ್ದು ಹೇಗೆ ಅನ್ನೋದನ್ನ ನೋಡೋಣ ಸಣ್ಣ ಬ್ರೇಕ್ನ ನಂತರ.